ಅಷ್ಟೇ ಅಲ್ವಾ ಯಜಮಾನ್ರೆ, ನೀವೇನು ಹೇಳ್ದೆ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ ನೈನಿ, ನೀನು ಎಲ್ರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಅಲ್ವಾ, ಅಂತ ಒಳ್ಳೆ ಗುಣ ನಿನಗೆ ಅದು ಹೇಗೆ ಬಂತಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಸುಮನಾ, ನಾನು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ರು ಒಳ್ಳೆ ಹಾದಿಲ್ ನಾನು, ಕೆಟ್ಟ ಹಾದಿಲಿ ಅವಳು ನಡೆಯೋ ಹಾಗಾಗಿದೆ. ವಲ್ಲಭ್ ಭಾವ, ವಿಕ್ರಾಂತ್ ಅವ್ರು ಕೂಡ ಹಾಗೆ ಅಲ್ವಾ? ನಿಜ. ಅಂದಹಾಗೆ ಮಾವನ್ಗೆ ಗಂಟ್ಲು ಹೇಗಿದೆಯಂತೆ? ಭ್ರಮೆ ಆಗಿರೋದ್ರಿಂದ ಅದೇನು ಜಾಸ್ತಿ ಹೊತ್ತಿರಲ್ಲ. ಹಾಗೆ ಇದ್ರೆ ಮಡಿಕೆ ಹೊರಕ್ಕಾಗಲ್ವೇನೋ ನಾಳೆ? ಆ ನೆಪ ಎಲ್ಲ ಕೇಳಕ್ಕಾಗಲ್ಲ. ಅವ್ರಿಗೆ ಹೇಗೆ ಇದ್ರು ಮಡಿಕೆನ ಹೊತ್ತು ಅಮ್ಮನವ್ರಿಗೆ ಅತ್ತೇನೆ ಸಮರ್ಪಣೆ ಮಾಡಬೇಕು. ವ್ಯತ್ಯಾಸ ಆದ್ರೆ ಅಮ್ಮನವರು ಶಿಕ್ಷೆ ಕೊಡ್ತಾರೆ. ಏಯ್, ನನಗೆ ಗಂಟ್ಲು ನೋಯ್ತಿದ್ರೆ ನಿನಗೆ ಖುಷಿಯಾಗಿದೆಯೇನೋ? ವಿಸಿಲ್ ಹೊಡಿತಿದ್ಯಾ? ಸುಮ್ಮನೆ ತಮಾಷೆಗೆ ಮಾಮ್. ಅಯ್ಯೋ ಮಾಮ್ಗೆ ಗಂಟ್ಲು ನೋವು ಅಂತಂದ್ರೆ ನಿಮಗೆ ಬೇಜಾರಾಗತ್ತೆ ಅಲ್ವಾ? ಇನ್ನೂ ಕುಗ್ಗೋಗ್ತೀರಾ? ನಾನು ತಮಾಷೆ ಮಾಡ್ಕೊಂಡಿದ್ರೆ ತಾನೆ ನಿಮ್ಗೂ ಸ್ವಲ್ಪ ಸಮಾಧಾನ ಆಗೋದು. ನಿನ್ ತಲೆ ಏನೇನೋ ಮಾತಾಡ್ತಿದ್ಯಾ? ಮಾಮ್, ನಿಮ್ಗೊಂದು ವಿಷಯ ಹೇಳ. ನಿಮ್ಗೆ ಗಂಟ್ಲು ನೋವಿಲ್ವೇ ಇಲ್ಲ. ಯಾರೋ ನಿಮ್ ಕುತ್ತಿಗೆನ ಹಿಡ್ಕೊಂಡು ಹಿಸ್ಕುದ್ರು ಅಂತ ನೀವು ಅನ್ಕೊಂಡು ಫೀಲ್ ಆಗ್ತಿರೋದು ನಿಮ್ ಭ್ರಮೆ. ಮತ್ತೆ ಈ ಬಿಸಿನೀರು ಮತ್ತು ಬಟ್ಟೆ ಯಾಕೆ ತಗೊಂಬಂದೆ? ನಿಮ್ ಸಮಾಧಾನಕ್ಕೋಸ್ಕರ ಅಷ್ಟೇ. ಅಷ್ಟೇ ಹೊರತು ನನಗಂತೂ ಗಂಟ್ಲು ನೋವು ಇಲ್ಲ ಅಂತಿದ್ಯಾ? ಇಲ್ಲ ಮಾಮ್. ಹತ್ರ ಬಾರೋ. ಅದಕ್ಕೇನು ನೋಡಿ. ಎಸ್ ಮಾಮ್. ಸ್ವಲ್ಪ ಬೆಂಡ್ ಆಗೋ. ಓಕೆ. ಅಯ್ಯೋ ಮಾಮ್, ಏನ್ ಮಾಡ್ತಿದ್ದೀರಾ ಮಾಮ್? ಬಿಟ್ಬಿಡಿ ಮಾಮ್. ಅಯ್ಯೋ ಮಾಮ್, ಅಯ್ಯೋ ಮಾಮ್, ಅಯ್ಯೋ ಮಾಮ್, ಸತ್ತೋಗ್ತೀನಿ ಮಾಮ್. ಅಯ್ಯೋ, ಏನ್ ಸಾಯಿಸ್ಬೇಕು ಅಂತ ಇದ್ದೀರಾ? ನಾನೇನ್ ಮಾಡಿದ್ನೋ? ಕುತ್ಕೆ ಹಿಸ್ಗುದ್ರಲ್ಲ? ಇಲ್ವಲ್ಲ. ಓ, ಅದೆಲ್ಲ ನಿನ್ ಭ್ರಮೆ. ಅಷ್ಟೊಂದು ಭಯ ಪಡ್ಕೊಂಡು ಫೀಲ್ ಆಗ್ಬಾರ್ದು ಕಣೋ. ಅರ್ಥ ಆಯ್ತು. ನಮ್ಗೆ ವಾಪಸ್ಸ? ಅಮ್ಮ, ಗಂಟ್ಲು ಎಷ್ಟು ನೋವಾಗುತ್ತೆ ಅಂತ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಾಗೋದು. ಸಾರಿ ಮಾಮ್, ಇವಾಗ ಗೊತ್ತಾಯ್ತು ಬಿಡಿ. ಬಂದು ಕೂತ್ಕೊಳ್ಳಿ, ಶಾಖ ಕೊಡ್ತೀನಿ. ವಲ್ಲಭ, ಕೇಳಿಸ್ತಾ ಇದೆ. ನನ್ ಕತ್ತಿ ಹಿಸ್ಕಿದ್ದು ಯಾರು ಅಂತೀಯಾ? ನನ್ನ ಕುತ್ಕೆನ್ ಮಾತ್ರ ನೀವೇ ಹಿಸ್ಕಿದ್ದು. ನಿಮ್ಮ ಕುತ್ಕೆ ಯಾರು ಹಿಸ್ಕಿದ್ದು ಅಂತ ನಾನು ಅಲ್ಲಿದ್ರೂ ನೋಡೋದಕ್ಕಾಗಲೇ ಇಲ್ಲ. ನನಗ್ಯಾಕೋ ಪುನರ್ಜನ್ಮದಲ್ಲಿ ಕೂಡ ಗಾಯತ್ರಿಕ ಸತ್ತು ಹೋಗಿ ಮತ್ತೆ ಆತ್ಮದ ರೂಪದಲ್ಲಿ ಹಾಗೆ ಮಾಡಿದ್ಯೇನೋ ಅಂತ ಡೌಟ್ ಆಗ್ತಿದೆ ಕಣೋ. ಆತ್ಮ ಆಗಿದ್ರೆ ಹಾಯ್ ಹೇಳ್ಬೇಕಿತ್ತಲ್ಲ ನೈನಿ. ನಿಜಾನೇ. ಭ್ರಮೆ ಅಂದ್ರೆ ನೀವು ನಂಬ್ತಾ ಇಲ್ಲ. ಅಷ್ಟು ಚಿಕ್ಕ ಮಡಕೆಯಿಂದ ಕೈಗಳು ಹೇಗೆ ಬರುತ್ತವೆ? ಅವತ್ತು ಅಖಂಡ ಸ್ವಾಮಿಗಳು ಚಂದ್ರಕಾಂತ ಮಣಿನ ಕರಗಿಸಿದ್ರೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗಾಯ್ತೇನೋ. ಆಗಿದ್ದೇನೋ ಆಗೋಯ್ತು ಮಾಮ್. ನಾಳೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.
ಮಡಕೆ ಹೊರಲೇಬೇಕಾ? ಹೌದು. ಗಂಟ್ಲು ನೋಯ್ತಾ ಇದೆ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀನಿ. ಆಗಲ್ಲ. ಏನೋ ತಮಾಷೆ ಮಾಡ್ತಾ ಇದ್ದೀರಾ? ಏಯ್, ಹೀಗಂತ ವಿಶಾಲ್, ನೈನಿ, ಸುಮನ ಜೊತೆಗೆ ವಿಕ್ರಾಂತು ಹೀಗೆ ಎಲ್ರೂ ನಿಮ್ ಮೇಲೆ ಕೂಗಾಡ್ತಾರೆ ಮಾಮ್. ಸುಮ್ನೆ ಏನಾದ್ರೂ ಕಾರಣ ಕೊಟ್ರೆ ಅಮ್ಮನವ್ರು ಕೊಡೋ ಅನುಗ್ರಹಕ್ಕೆ ನಾವ್ಯಾರು ಪಾತ್ರರಾಗಲ್ಲ ಅಂತ ನೈನಿ ಹೇಳ್ತಾ ಇದ್ಲು. ಹೊರೋದೇನೋ ಅವಳಲ್ವಲ್ಲ, ಅದಕ್ಕೆ ಹೀಗೆಲ್ಲ ಹೇಳ್ತಾಳೆ. ಇನ್ನೇನ್ ಮಾಡ್ತೀರಾ? ಒಂದ್ ವೇಳೆ ನೀವು ನಾಳೆ ಮಾಡಲ್ಲ ಅಂದ್ರೆ ಇನ್ನೇನೇನ್ ಸಮಸ್ಯೆಗಳು ಬರುತ್ತೋ ಏನೋ. ಇಲ್ಲೋಡು, ತಗೋ ಇದನ್ನ. ಏನದು ಚಿಕ್ಕ ಯಜಮಾನ್ರೆ? ಒಡವೆ. ಒರಿಜಿನಲ್ ಡೂಪ್ಲಿಕೇಟಾ? ಡೂಪ್ಲಿಕೇಟ್ ಆಗಿ ತಗೊಂಡ್ಬರ್ತೀನಿ. ಅಮ್ಮನವರು ಕೊನೆಗೂ ಅನುಗ್ರಹ ಮಾಡಿದ್ರು. ನಿಮ್ ಮನ್ಸ್ ಬದಲಾಯಿಸಿ ನನ್ಗೆ ಬಂಗಾರದೊಡವೆ ತಗೊಂಡ್ ಬರೋ ಹಾಗೆ ಮಾಡಿದ್ರು. ನೋಡಿದ್ರಾ? ಹಲೋ, ನಿನ್ಗೋಸ್ಕರ ನಾನು ಕೊಂಡ್ಕೊಂಡು ತಗೊಂಡ್ ಬಂದೆ ಅನ್ಕೊಂಡ್ಯಾ? ತಗೊಳ್ದೆ ಯಾರು ಕೊಡ್ತಾರಿ? ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ನೀವು. ನೈನೇ ಅದಕ್ಕೆ ಕೊಟ್ರು. ನನ್ಗೇನಾ? ನೀನೇ ಇಟ್ಕೊಳಕಲ್ಲ, ಹಾಕೊಳ್ಳಿ ಅಂತ. ನಾಳೆ ವಾಪಸ್ ಕೊಡ್ಬೇಕಲ್ವಾ? ನಾಳೆವರೆಗೂ ಟೈಮ್ ಇಲ್ಲ. ಸಾಯಂಕಾಲ ದೀಪಾರಾಧನೆ ಮಾಡ್ಬೇಕಾದ್ರೆ ನೀನ್ ಸೆಲ್ಫಿ ಗಿಲ್ಫಿ ಅಂತ ಏನಾದ್ರು ತೆಕ್ಕೊಂಡು ಕೊಟ್ಟಿರೋ ನಿಮ್ ಅತ್ತಿಗೆ ಒಡವೆನ ನೀಟಾಗಿ ವಾಪಸ್ ಕೊಡ್ಬೇಕು ಅಷ್ಟೇ ಅಲ್ವಾ? ಆ ಥರ ಮಾಡಿದ್ರೆ ಒಳ್ಳೇದೇ ಕಣೆ. ನಮ್ಮ ಅಕ್ಕ ಹೇಳಿದ ಕತೆಗಳನ್ನ ಕೇಳಿ ಬುದ್ಧಿ ಇಲ್ದೆ ಈ ಒಡವೆ ತಂದಿದ್ ನಿಮ್ಗ್ ಅನ್ಬೇಕು. ಏಯ್, ಏನೇ ಮಾತಾಡ್ತಿದ್ಯಾ? ಮತ್ತಿಲ್ಲ ಅಂದ್ರೆ ಏನ್ರಿ? ಆ ನೈನಿ ಅಕ್ಕನ ಹತ್ರ ತುಂಬಾ ಒಡವೆಗಳಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಅಂತ ಅದ್ರಲ್ಲಿ ಕೆಲವು ನನಗ್ ಹಾಕ್ಸಿ, ಅಲ್ ನೋಡಿ ನನ್ ತಂಗಿ ಹಾಕೊಂಡಿದ್ದಾಳಲ್ಲ ಆ ರತ್ನದ ಹಾರ ನಂದೇ ಅಂತ, ಕಿವಿ ಜುಮ್ಕಿ ಕೂಡ ನಂದೇನೆ ಅಂತ ಎಲ್ರ ಎದುರುಗಡೆ ಪ್ರಚಾರ ಮಾಡಕ್ಕೆ ಅನ್ಸುತ್ತೆ. ಅದಕ್ಕೆ ಹಾಗೆ ಯಾವತ್ತೂ ಹೇಳಲ್ಲ. ನೋಡ್ದವ್ರಾದ್ರೂ ಕೇಳ್ತಾರಲ್ಲ. ಹೊರಗಡೆ ಇರೋ ಜನ ಎಲ್ಲ ಬರಲ್ಲ ಕಣ ಇಲ್ಲಿ. ದೊಡ್ಡ ವಾರ್ಗಿತಿ ಹಾಸಿನಿ ಅಕ್ಕ ನಕ್ಕೊಂಡ್ ಕೇಳಿದ್ರು ನನ್ ಪ್ರಾಣನೇ ಹೋದಂಗಾಗತ್ತೆ ಗೊತ್ತಾ? ಒಬ್ಬರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಲ್ವಾ? ನಮ್ಮ ಅಕ್ಕ ನನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಂದ್ಮೇಲೆ ಮನ್ಸಲ್ಲಿ ನನ್ ಗೌಮನ ಮಾಡ್ಬೇಕು ಅಂತ ಇದ್ದೇ ಇರತ್ತಲ್ವಾ? ನೋಡು, ನಿನಗ್ ಬೇಕು ಅಂದ್ರೆ ಹಾಕೋ, ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ವಾಪಸ್ ಕೊಡೋ. ತಗೊಳ್ಳಿ, ನಂದಲ್ದಿರೋ ಒಡವೆನ ನಾನ್ ಯಾಕೆ ಹಾಕೊಳ್ಳಿ? ಹೋಗ್ಲಿ ಬಿಡು ಪಾಪ ಅಂತ ದಯ ತೋರಿಸಿ ಅತ್ತಿಗೆ ಕೊಟ್ಟಿದ್ರು ವಾಪಸ್ ಕೊಡ್ತಾ ಇದೀಯ ಅಂದ್ರೆ ಅದು ನಿನ್ ದುರದೃಷ್ಟ ಅನ್ಕೋಬೇಕು. ಏನೋ ನನ್ಗೆ ಇಟ್ಕೊಳಕ್ ಕೊಟ್ಟಿರೋ ಹಾಗೆ ಅವಳ ಬಗ್ಗೆ ಏನ್ ದೊಡ್ಡದಾಗ್ ಮಾತಾಡ್ಬೇಡಿ. ನನ್ನ ಹತ್ರನೂ ಒಡವೆಗಳಿವೆ. ನೋಡ್ರಿ, ಇಲ್ಲಿ ನೋಡಿ. ಯಾರು ಕೊಟ್ಟಿದ್ದು? ನಂಗೆ ಅತ್ತೆ ಕೊಟ್ಟಿದ್ದು. ಮತ್ತೆ ವಾಪಸ್ ಕೊಡು ಅನ್ಲಿಲ್ಲ. ಚಿಕ್ಕ ಸೊಸೆ ಇದನ್ ಹಾಕೊಂಡು ಸುಂದರವಾಗಿ ಕಾಣ್ಲಿ ಅಂದ್ರೆ ಹೊರತು ಯಾವಾಗ ಕೊಡ್ತೀಯ ಅಂತ ನಿಮ್ ತರ ಏನ್ ಕೇಳಿಲ್ಲ. ಅದೇ ಅತ್ತೆ ಅಕ್ಕಂಗಿರೋ ವ್ಯತ್ಯಾಸ. ನಾಯಿಗೆ ಬಿಸ್ಕೆಟ್ ಹಾಕಿ ಅದರ ತಲೆ ಮತ್ತೆ ಬಾಲನ ಸವರಿ ಅವಕಾಶ ಬಂದ್ರೆ ಅದ್ರ ಬಾಲನ್ನು ಕಟ್ ಮಾಡೋ ಟೈಪು ನಮ್ಮ ಮಾಮ್. ಅವರು ನಂಬ್ಕೊಂಡೆ ಅನ್ಕೋ, ನಿನ್ನ ಹಳ್ಳ ನೀನೇ ತೊಡ್ಕೊಂಡಂಗೆ. ಅದು ನಿನಗೆ ಗೊತ್ತಿಲ್ಲ. ಹೆತ್ತ ತಾಯಿ ಬಗ್ಗೆ ಯಾರಾದ್ರೂ ಹೀಗ್ ಮಾತಾಡ್ತಾರಾ? ರಕ್ತ ಹರಿಸಿ ನನ್ನ ಹೆತ್ತರೆ ಹೊರತು ಅವ್ರು ಮಾತ್ರ ಬದಲಾಯಿಸ್ಕೊಳಕ್ಕಾಗದೇ ಇರೋ ದುರ್ಬುದ್ಧಿನ ಮನಸ್ಸಲ್ಲಿ ಬೆಳೆಸ್ತಾನೆ ಇದ್ದಾರೆ ಕಣೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಅಮ್ಮನವ್ರ ಹರಕೆ ಹೊತ್ತ ಮೇಲಾದರೂ ಅವ್ರ ಪಾಪ ತಗ್ಗುತ್ತೋ ಏನೋ ನೋಡಬೇಕು ಅಷ್ಟೇ. ಕಟ್ಕೊಂಡವಳನ್ನ ಮಾತ್ರ ಅಲ್ಲ, ಹೆತ್ತವ್ರ ಬಗ್ಗೆನೂ ಮಾತಾಡ್ತೀರಾ ಅಂತ ಇವತ್ತು ಗೊತ್ತಾಯ್ತು ಬಿಡಿ. ಒಳ್ಳೇದು, ಬುದ್ಧಿ ಬಂದಿದೆ ಅಂತ ಅನ್ಕೋತೀನಿ. ಆದರೆ ಒಂದು ಮಾತು, ನೀನು ಬೆಡ್ ಮೇಲೆ ಹಾಕಿರೋ ಸೀರೆಗಳಲ್ಲಿ ಯಾವ ಸೀರೆ ಉಟ್ರೆ ಒಡವೆಗೆ ಮ್ಯಾಚಿಂಗ್ ಆಗಿರುತ್ತೆ ಅಂತ ಟೈಮ್ ವೇಸ್ಟ್ ಮಾಡಬೇಡ. ಯಾಕಂದರೆ ಇದು ಫಂಕ್ಷನ್ ಅಲ್ಲ, ಹಬ್ಬ. ವಿಶಾಲಾಕ್ಷಮ್ಮನವರು ಹೆಣ್ಮಕ್ಳೆಲ್ಲ ಕಳ್ಕಳಿಯಾಗಿರಬೇಕು ಅಂತ ಅನ್ಕೋತಾರೆ ಹೊರತು ಫ್ಯಾಷನ್ನ ಕೇಳಲ್ಲ. ಒಂದ್ ನಿಮಿಷ ಇರಿ.
ಏನು? ಆ ಸೀರೆನ ನನ್ಗೆ ನೀವೇ ನಿಮ್ ಕೈಯಾರೆ ಕೊಡ್ಬೋದಲ್ವಾ? ನಿಮ್ಮ ಅಕ್ಕ ಕೊಟ್ಟಿರೋ ಒಡವೆ ಅಂತ ಹೇಳೋಕೆ ನಾಚಿಕೆ ಪಟ್ಕೊಳ್ಳೋ ನೀನು. ನನ್ನ ಗಂಡ ತಂದಿದ್ದ ಸೀರೆ ಅಂತ ಹೇಳ್ಕೊಳ್ಳೋಕೆ ಸಂಕೋಚ ಪಡಲ್ಲ ಅನ್ನೋಕೆ ಏನು ಗ್ಯಾರಂಟಿ? ಪದ್ಧತಿ ಪ್ರಕಾರ ಸೀರೆ ಉಟ್ಕೊಂಡು ಬಾ. ಸುಮ್ನೆ ಸಿಟ್ ಮಾಡ್ಕೋತಾರೆ, ಆದ್ರೆ ಹಬ್ಬ ಅಂದ್ಮೇಲೆ ರೇಷ್ಮೆ ಸೀರೆ ಬಿಟ್ಟು ಇನ್ಯಾವ್ದಾಗಿರತ್ತೆ? ಅದೇ ಉಟ್ಕೊಳಕ್ ಹೇಳಿದ್ರು ಅನ್ಸತಿ ಇವ್ರು. ಬನ್ನಿ ಅತ್ತೆ, ಬನ್ನಿ ಬನ್ನಿ ಬನ್ನಿ. ಏಯ್ ಬಿಡು ಹಾಸಿನಿ, ಹೀಗೆ ಹಠ ಮಾಡಬಾರ್ದು ಅಕ್ಕ. ಕಷ್ಟ ಆಗತ್ತೆ ಅನ್ನಲ್ಲ. ಏನಾಯ್ತು ಮಾಮ್? ನಿನ್ನೆ ರಾತ್ರಿ ಗುರುಗಳು ಹೇಳ್ದಾಗೆ ಮಾಡ್ತೀನಿ ಅಂದಿದ್ದತ್ತೆ ಇವಾಗ ಮಾತ್ ಬದಲಾಯಿಸ್ತಿದ್ದಾರೆ. ಅರ್ಧ ಗಂಟೆ ಹಿಡ್ಕೋ ಅಂದ್ರೆ ಪರವಾಗಿಲ್ಲ. ಸಾಯಂಕಾಲದ ತನಕ ಹರಕೆ ಮಡ್ಕೆನ ನನ್ ತಲೆ ಮೇಲೇನೆ ಹೊತ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ. ಮಾಡ್ಲೇಬೇಕಲ್ವಮ್ಮ? ಲೇ, ಹೊರೋದ್ ನೀನಲ್ವಲ್ಲ, ಅದಕ್ಕೆ ನಿನ್ಗದ್ರ ಭಾರ ಗೊತ್ತಿಲ್ಲ. ಡಮ್ಮು ಡಮ್ಮ. ಆ ಮಣಿಯಿಂದ ಕರಗಿದ ನೀರ್ನ ಕೆಳಗ್ ಚೆಲ್ದೇ ಇದ್ದಿದ್ರೆ ತಿಲೋತ್ತಮ್ಮ ಅಮ್ಮವ್ರಿಗೆ ಈ ಕಷ್ಟ ಬರ್ತಿರ್ಲಿಲ್ಲ. ಆ ವಿಶಾಲಾಕ್ಷಿ ಹೇಳಿದ್ಲು ಅಂತ ಗುರುಗಳು ಕೂಡ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂದ್ರು. ಬೇರೆ ಯಾವ ಕೆಲ್ಸ ಆದ್ರೂ ಮಾಡ್ಬಿಡ್ತೀನಿ, ತಲೆ ಮೇಲೆ ಆ ಮಡಕೆನ ಅಷ್ಟು ಹೊತ್ತು ಹೇಗ್ ಹೊತ್ಕೊಂಡಿರೋದು? ಅತ್ತೆ ಇಲ್ಲಿ ನೋಡಿ. ಏನು? ಏಯ್ ಬಾ. ಏನಮ್ಮ ಅದು? ಗಂಧ ಚಿಕ್ಕಪ್ಪ, ಮಡಕೆ ಹೊರ್ತಾರಲ್ಲ ಅದಕ್ಕೆ ಹಚ್ತೆ. ಓಹೋ, ಮಾಮ್ ಹೊರಲ್ಲ ಅಂತಿದಾರಲ್ಲ. ತಲೆ ಮೇಲೆ ಇಟ್ಕೊಳಕ್ಕೆ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಅರೆ, ನನ್ ಕೈಲಿ ಆಗಲ್ಲ ಅಂತಂದ್ರೆ ನಿಮ್ ಕೆಲ್ಸ ನೀವು ಮಾಡ್ತಾನೆ ಇದ್ದೀರಾ. ಮಾಮ್, ನೀವು ಹಠ ಮಾಡ್ತಿದ್ರ, ಅದು ನಿಮಗೆ ಒಳ್ಳೇದಲ್ಲ. ಮಡಕೆ ಹೊರೋದ್ರಿಂದಾನೇ ನನ್ಗೆ ಅಪಾಯ ಬರೋ ತರ ಇದೆ. ನೈನಿ ಅದಕ್ಕೆ ಹೇಳಿದ್ರಾ? ಇಲ್ಲ. ಮತ್ತಿನ್ನೇನು ಪ್ರಾಬ್ಲಮ್ಮು? ಮಡಕೆನ ತಲೆ ಮೇಲೆ ಹೊರೋದಿಕ್ಕೆ ಏನು ತೊಂದರೆ ಇಲ್ಲ ಕಣೋ, ಆದ್ರೆ ಎಷ್ಟೊತ್ತು ಅಂತ ಹೊರೋದು? ಕೈ ಜಾರ್ ಬಿಟ್ರೆ, ಮಡಕೆ ಒಡೆದು ಹೋದ್ರೆ ಅಮ್ನೋರು ನನ್ ರಕ್ತ ಹರಿಸ್ತಾರೆ ಅಂತ ಹೇಳಿದ್ರಲ್ಲ. ಹೌದು, ಆ ವಿಷಯ ಇಲ್ಲಿ ಎಲ್ರಿಗೂ ಗೊತ್ತಲ್ವಾ? ಗೊತ್ತಿದ್ದು ನರಕಕ್ಕೆ ಹೋಗಲ್ಲ. ಅದಕ್ಕೆ ಮಡಕೆ ಹೊರದೇ ಇದ್ರೆ ಏನೂ ಆಗಲ್ಲ ಅನ್ಕೊಂಡು ನನ್ ಪಾಡಿಗಿರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವ್ ಹಾಗನ್ಕೊಂಡ್ರಾ? ಏನು ಮಾಡದೇ ಇದ್ರೆ ಏನೂ ಆಗಲ್ಲ ಅಂತ ನೀವ್ ಅನ್ಕೊಂಡಿದ್ದೀರಾ? ಹೌದು, ಆದ್ರೆ ಅದು ಹಾಗಲ್ಲ ಅತ್ತೆ. ಪ್ರಾಯಶ್ಚಿತ್ತಕ್ಕೋಸ್ಕರ ಮಡಿಕೆನ ಹೊರದೇ ಇದ್ರೆ ಏನಾಗುತ್ತೋ? ಏನೂ ಆಗಲ್ಲ. ಮತ್ತಿನ್ನೇನು, ದೇವ್ರ ಲೋಕ ಸೇರ್ಬೇಕಾಗತ್ತೆ. ಶಿವಭಕ್ತೆ ಡಮ್ಮಕ್ಕ ಹೇಳ್ತಿದ್ರೆ ನಿನಗೆ ತಮಾಷೆ ಅನ್ನಿಸ್ತಿದ್ಯಾ? ಮಡಕೆ ಹೊತ್ರು ಸಾವು, ಇಲ್ಲಾಂದ್ರೂ ಸಾಯ್ತೀವಿ ಅಂತಂದ್ರೆ ಮತ್ತ್ಯಾಕೆ ಶ್ರಮ ಪಡ್ಬೇಕು? ನಮ್ನೇನ್ ದಡ್ರು ಅನ್ಕೊಂಡ್ಯಾ?
ವಿಶಾಲಾಕ್ಷಿ ಮಡಕೆನ ಹೊರಬೇಕು ಅಂದ್ಲೇ ಹೊರತು ಹೊರದೆ ಹೋದ್ರೆ ಫಲ ಏನು ಸಿಗಲ್ಲ ಅಂತ ಹೇಳಲಿಲ್ವಲ್ಲ. ನಮ್ಮಮ್ಮ ನಂಗೆ ಹೇಳಿದ್ಲು. ಒಳ್ಳೇದು. ಹಾಗಾದ್ರೆ ಮಟ್ಕೆ ಹೊರಲ್ಲ ಅಂತಿದ್ದೀರಾ ಅಷ್ಟೇ ಅಲ್ವಾ? ಅಷ್ಟೇ. ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅತ್ತೆ? ಹೌದು. ಮತ್ತೆ ಮತ್ತೆ ಹೇಳಲ್ಲ. ಏಯ್ ನಡಿಯೋ. ಅತ್ತೆ ಯಾಕೆ ನಿಂತ್ಕೊಂಡ್ರಿ ಮಾಮ್? ಬನ್ನಿ. ಅತ್ತೆ ಅಯ್ಯೋ ಅತ್ತೆ ಏನಾಯ್ತತ್ತೆ? ಯಾಕೆ ಹಾಗೆ ನಿಂತ್ಬಿಟ್ರಿ? ಅತ್ತೆ ಮಾಮ್ ಅತ್ತೆ ಏನಾಯ್ತು? ಮಾಮ್ ಏನಾಯ್ತತ್ತೆ? ಏನಾಯ್ತತ್ತೆ? ಕಷ್ಟ ಆಗ್ತಿದ್ಯಾ? ಮಾಮ್ ಮಾಮ್ ಅತ್ತೆ ಮಾಮ್ ಏನಾಯ್ತು ಮಾಮ್? ಡಮ್ಮೋ ಡಮ್ಮ, ನಿಮ್ಮಮ್ಮ ಉಸಿರಾಡಕ್ಕಾಗ್ದೆ ಪ್ರಾಣ ಕಳ್ಕೊತಾಳೆ ಅನ್ಸತ್ತೆ. ಅಯ್ಯೋ ಅತ್ತೆ ಮಾಮ್ ಅತ್ತೆ ಮಾಮ್ ಬಲ್ಬಾ ಅಯ್ಯೋ, ಅತ್ತೆ, ಮಾಮ್ ಏನಾಯ್ತು? ಸ್ವಲ್ಪ ಕೂರ್ಸು. ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ. ಹುಷಾರು. ಮೆತ್ಕೆ ಕೂತ್ಕೊಳ್ಳಿ. ಮಾಮ್ ಈ ಕಡೆ ನೋಡಿ ಮಾಮ್. ಇರ್ಬೇಕೇನೋ? ಮಾಮ್ ನೀರ್ ಕುಡೀರಿ ಮಾಮ್. ಕೊಡ್ಬೇಡಿ ವಲ್ಲಭಾವ, ಉಸಿರಾಟ ನಿಂತು ಹೋಗುತ್ತೆ. ಮಾಮ್ ಏನಾಯ್ತು? ಅಮ್ಮನವ್ರ ಮಡ್ಕೆನ ಹೊರಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅತ್ತೆಗೆ ಹೀಗಾಗ್ತಿರೋದು. ಏನಂದೆ? ಅರ್ಥ ಆಗದೆ ಇರೋರ್ ತರ ಕೇಳ್ತಿದ್ದೀರಲ್ಲ. ಮಡ್ಕೆ ಹೊರ್ತೀನಿ ಅಂತ ನಿನ್ನೆ ರಾತ್ರಿ ಹೇಳಿ ಬೆಳಗಾಗೋ ಅಷ್ಟ್ರಲ್ಲಿ ಮಾತು ಬದಲಾಯಿಸಿದ್ರೆ ಅಮ್ಮನವರು ಹಣೆ ಬರನೇ ಬದಲಾಯಿಸ್ತಾರೆ. ಸ್ವಲ್ಪ ಹೊತ್ನಲ್ಲಿ ನಿಮ್ಮಮ್ಮ ಗೊಟ್ಟಕ್ಕಂತಾರೆ ರೀ. ಇಲ್ಲ ಬೇಡ. ನಾನಿ ಹಾ, ಇವಾಗೇನ್ ಮಾಡೋಣ? ನಾವ್ ಮಾಡೋದ್ ಏನೂ ಇಲ್ಲ ಯಜಮಾನ್ರೆ. ಅಮ್ಮನವ್ರನ್ನ ನಂಬಬೇಕಷ್ಟೆ. ಹರಕೆ ಮರ್ಕೆ ಹೊರ್ತೀನಿ ಅಂತ ಸಂಕಲ್ಪ ಮಾಡೋವರೆಗೂ ಸರಿ ಹೋಗಲ್ಲ. ನೀವು ಸಿಗಾಕ್ಸ್ತಿದ್ದೀರಾ? ಹೇ ಬ್ರೋ, ಅಮ್ಮ ಸತ್ತೋಗ್ತಾರೆ. ಅವ್ರೇನಾದ್ರು ಮಡಿಕೆ ಹೊರಲ್ಲ ಅಂತ ಹಠ ಮಾಡಿದ್ರು ಅನ್ಕೋ, ಆಮೇಲೆ ನಾವು ಅವ್ರ ಹೆಣನ ಹೊರಬೇಕಾಗತ್ತೆ. ಮಾಮ್ ಬೇರೆ ದಾರಿ ಇಲ್ಲ ಅನ್ಸತ್ತೆ. ನೀವು ಬದುಕಬೇಕು ಅಂದ್ರೆ ನೀವು ಒಪ್ಕೋಬೇಕು ಅನ್ಸತ್ತೆ. ಹೊರ್ತೀನಿ, ಮಡಿಕೆನ ಹೊರ್ತೀನಿ. ಸರಿ. ಓಂ ನಮಃ ಶಿವಾಯ. ಅಕ್ಕ ಒಪ್ಕೊಂಡ್ಲಲ್ಲ? ಅದಕ್ಕೆ ಉಸಿರಾಡ್ತಾ ಇರೋದು. ನೋಡಿದ್ರ ಅತ್ತೆ, ದೇವ್ರ ವಿಷಯದಲ್ಲಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಹರಕೆ ವಿಷಯದಲ್ಲಾಗ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಇನ್ ಹಠ ಮಾಡಲ್ಲ. ಅವ್ರಿಗೆ ಅರ್ಶನ ಹಚ್ಚಿ. ಮಾಮ್ ನೈನಿ, ಹಾ, ಮಡಿಕೆ ರೆಡಿ ಇದೆಯಾ? ಇನ್ನೂ ಟೈಮ್ ಇದೆ ಯಜಮಾನ್ರೆ. ತಿಥಿ ಬದಲಾಗಿ ರಾಹುಕಾಲ ಮುಗಿಬೇಕು. ಅಷ್ಟರಲ್ಲಿ ಎಲ್ಲ ಏರ್ಪಾಟ್ ಮಾಡಬೇಕು. ಬನ್ನಿ. ಅದು ತಲೆ ಮೇಲೆ ಹಾಗೆ ಇರ್ಬೇಕು. ಟೇಕ್ ಕೇರ್ ಹಸ್ಬೆಂಡು.